ಈ ಶೋಧನೆಗಳು ದೇವ್ರು ಗೊತ್ತಿಲ್ಲದೇನೆ ಬರ್ತಾವ. ಇಷ್ಟೆಲ್ಲ ಅವನು ಶೋಧಿಸ್ತದನ, ಇಷ್ಟೆಲ್ಲ ಅವನು ನಮ್ಮನ್ನ ಮಾನಸಿಕವಾಗಿ ಶಾರೀರಿಕವಾಗಿ ನಮ್ಮನ್ನು ಶೋಧಿಸ್ತಾನೆ. ಎದಕ್ಕೆ ಶೋಧಿಸ್ತಾನೆ ಹೇಳು? ದೇವ್ರಿಗೆ ಕನೆಕ್ಟ್ ಆಗ್ಬಾರ್ದಂತಲ್ಲ, ದೇವ್ರಿಗೆ ನಾವು ಸನ್ನಿಹಿತರ ಆಗ್ಬಾರ್ದಂತಲ್ಲ. ಮತ್ತೆ ಇಷ್ಟೆಲ್ಲ ಅವನು ನಮ್ಮನ್ನು ಶೋಧಿಸ್ತಿರುವಾಗ ದೇವರು ಅನುಮತಿ ಇಲ್ದಂಗೆ ಅವ್ನು ನಮ್ಮನ್ನು ಶೋಧಿಸೋದಿಲ್ಲ. ಅವ್ನು ನಮ್ಮನ್ನು ಶೋಧಿಸ್ಬೇಕಂದ್ರೆ ಕೂಡ ದೇವ್ರ ಅನುಮತಿ ಇರಬೇಕು. ಹೌದಲ್ಲ? ಯೋಬನ್ನ ಶೋಧಿಸ್ಬೇಕಂದ್ರೆ ದೇವ್ರ ತಲುವಾಗ ಅವ್ನು ಏನ್ ಮಾಡ್ತಾನೆ ಹೇಳು? ಪರ್ಮಿಷನ್ ತಗೊಂಡೇ ಬರ್ತಾನ. ಅವನು ತನ್ನ ಮಕ್ಕಳ ಸುತ್ತ ದೇವರು ಯಾವಾಗ್ಲೂ ಕಂಚೆ ಹಾಕೇ ಇರ್ತಾನ. ಆ ಕಂಚನ ದಾಟಿ ಬಂದು ಅವನು ನಮ್ಮನ್ನ ಶೋಧಿಸ್ಬೇಕಂದ್ರೆ ಅಲ್ಲಿ ಗಾಡ್ಸ್ ಪರ್ಮಿಷನ್ ಅಲ್ಲಿ ಕೊಟ್ಟಿರ್ತಾನ. ದೇವ್ರ ಪರ್ಮಿಷನ್ ಕೊಟ್ಟರೆ ಅವ್ನು ನಮ್ಮನ್ನ ಬಂದು ಶೋಧಿಸೋದ. ಯಾಕೆ ಕೊಡ್ತಾನ ದೇವ್ರ ಪರ್ಮಿಷನ್? ನಮ್ಮನ್ನ ಶೋಧಿಸಕ, ನಮ್ಮನ್ನ ದೇವ್ರಿಂದ ದೂರ ಮಾಡ್ಬೇಕಂತಲ್ಲ ಅವ್ನು ಶೋಧಿಸೋದು. ಮತ್ತೆ ಅದು ಗೊತ್ತಿದ್ದಲ್ಲ ದೇವ್ರಿಗೆ. ಮತ್ತೆ ಗೊತ್ತಿದ್ರು ಕೂಡ ದೇವ್ರು ಎದಕ್ಕೆ ಅನುಮತಿಸ್ತಾನೆ? ಕಾರಣ ಏನಪ್ಪ ಅಂದ್ರೆ, ಶೋಧನೆ ಎದಕ್ಕಪ್ಪ ದೇವ್ರು ನಮಗೆ ಕೊಡ್ತಾನಂದ್ರೆ, ಶೋಧನೆಯಲ್ಲಿ ನಾವು ಬಲ ಹೊಂದಕ. ಆಮೇನ್. ಎದಕ್ಕ? ಶೋಧನೆಯಲ್ಲಿ ನಾವು ಬಲ ಹೊಂದಕ. ಬಟ್ ನಾವೇನ್ ಮಾಡ್ತಾ ಇದೀವಲ್ಲ, ಶೋಧನೆಯಲ್ಲಿ ನಾವು ಬಲಹೀನರಾಗ್ತೀವಿ, ಅಪೋಸಿಟ್ ಆಗ್ತದೆ. ದೇವರು ಶೋಧನೆ ನಮ್ಮಲ್ಲಿ ಶೋಧನೆ ಎದಕ್ಕೆ ನಮಗೆ ಅನುಮತಿಸ್ತಾರೆ? ನಮ್ಮ ಜೀವಿತಗಳಾಗ, ನಮ್ಮ ಆತ್ಮೀಯ ಜೀವಿತಾಗ, ನಮ್ಮ ವ್ಯಕ್ತಿಗತ ಜೀವಿತದಲ್ಲಿ, ನಮ್ಮ ಕುಟುಂಬಗಳಾಗ ಶೋಧನೆಗಳು ಎದಕ್ಕೆ ಅನುಮತಿಸ್ತಾನಪ್ಪ ಅಂದ್ರೆ, ಕೆಲವೊಂದು ಟೈಮ್ನಲ್ಲಿ ನಾವು ಆತ್ಮೀಯ ಜೀವಿತದಲ್ಲಿ ಎಲ್ಲಾ ಚೆನ್ನಾಗಿ ಓದ್ತಿರುವಾಗ ಅಕಸ್ಮಿತವಾಗಿ ಏನೋ ಒಂದು ಗಲಿಬಿಲಾಗ್ತಾವ, ಏನೋ ಒಂದು ಶೋಧನೆ ಬರ್ತದೆ, ಏನೋ ಒಂದು ಆತಂಕಗಳು ಬರ್ತಿರ್ತಾವ. ಎದಕ್ಕ? ನಾವು ಬಲಹೀನರಾಗಕ್ಕಲ್ಲ, ನಾವು ಗಲಿಬಿಲ ಆಗಕ್ಕಲ್ಲ, ಆ ಶೋಧನೆಯಲ್ಲಿ ನಾವು ಬಲ ಹೊಂದಕ. ಆಮೇನ್. ಹಲ್ಲೆಲೂಯಾ. ಎದಕ್ಕ? ಈ ಶೋಧನೆಕಿನ್ನ ದೊಡ್ಡ ನನ್ನ ದೇವ್ರು. ಆಮೇನ್. ಈ ಶೋಧನೆ, ಈ ಶ್ರಮ, ಈ ಆತಂಕ, ಈ ಗಲಿಬಿಲಿ ಇವೆಲ್ಲದಕ್ಕಿಂತ ದೊಡ್ಡ ನನ್ನ ದೇವ್ರು. ಅಂದ್ರೆ ನಾವು ದೇವ್ರ ಹಿಡ್ಕೊಂಡು ಶೋಧನೆದಲ್ಲಿ ನಾವು ಮುಂದಕ್ಕೆ ಹೋಗಕ, ದೇವ್ರ ಹಿಡ್ಕೊಂಡು ನಾವು ಬಲ ಹೊಂದಕ, ಅಂದ್ರೆ ದೇವ್ರ ಮೇಲೆ ನಮ್ಗೆ ಇನ್ನ ವಿಶ್ವಾಸ ಬಲ ಹೊಂದಕ. ಶೋಧನೆಗಳು ಬರ್ತಿರ್ತಾವ, ನಮಗೆ ಯಾವುದೇ ಒಂದು ಗಲಿಬಿಲಿ ಆಗತ್ತೆ, ಯಾವುದೋ ಒಂದು ನಮಗೆ ಆಟಂಕಗಳು ಬರಕತ್ತಂದ್ರೆ ಫಸ್ಟ್ ನಾವೇನು ಅರ್ಥ ಮಾಡ್ಕೋಬೇಕು ಗೊತ್ತಾ? ಇವೆಲ್ಲದು ನನ್ನ ದೇವ್ರಿಗಿನ ದೊಡ್ಡವಲ್ಲ. ಆಮೇನ್. ಅವಾಗ ಏನಾಗ್ತೀವಿ ಹೇಳು? ನಾವು ಆತ್ಮೀಯ ಜೀವಿತದಲ್ಲಿ ಬಲ ಹೊಂದುತ್ತೀವಿ, ಆತ್ಮೀಯ ಜೀವಿತದಲ್ಲಿ ನಾವು ಇನ್ನೂ ಸ್ಥಿರ ಪಡ್ತೀವಿ, ನಾವು ದೇವ್ರಿಗೆ ಇನ್ನೂ ಸನ್ನಿಹಿತರಾಗ್ತೀವಿ, ದೇವ್ರಿಗೆ ಇನ್ನೂ ಹತ್ರ ಆಗ್ತೀವಿ. ಎದಕ್ಕಂದ್ರೆ ಇವೆಲ್ಲವೂ ಕೂಡ ನಮ್ಮನ್ನ ದೇವ್ರಲಿಂದ ದೂರ ಮಾಡಕ ಆಗ್ತಿಲ್ಲ. ಎದಕ್ಕೆ ಆಗ್ತಿಲ್ಲ ಅಂದ್ರೆ ನಾವೇನ್ ಮಾಡ್ತಾ ಇದೀವಿ? ಶೋಧನೆಯಲ್ಲಿ ಕೂಡ ನಾವು ದೇವ್ರ ತಲೆ ನಾವು ಹತ್ರ ಆಗ್ತಿದ್ವಿ, ಶೋಧನೆಯಲ್ಲಿ ಕೂಡ ನಾವು ದೇವ್ರನ್ನ ಬಲಪಡಿಸ್ತಿದ್ವಿ, ಶೋಧನೆಯಲ್ಲಿ ಕೂಡ ದೇವ್ರನ್ನ ಮಹಿಮೆ ಪಡಿಸ್ತಿದ್ವಿ. ಅವಾಗ ಏನಾಗ್ತೀವಿ? ನಾವು ಇನ್ನ ದೇವರಿಗೆ ನಾವು ಸನ್ನಿಹಿತರಾಗ್ತೀವಿ, ಇನ್ನ ದೇವರಿಗೆ ನಾವು ಹತ್ರ ಆಗ್ತೀವಿ, ಇನ್ನ ದೇವರಿಗೆ ನಾವು ಕನೆಕ್ಟ್ ಆಗ್ತೀವಿ. ಇದು ಯಾವಾಗಲೂ ಗುರ್ತಿಟ್ಕೋಬೇಕು ನಾವು. ಶೋಧನೆ ನಮ್ಮನ್ನು ಏನು ಮಾಡೋದಿಲ್ಲ, ಫಸ್ಟ್ ಅದನ್ನ ಗುರ್ತಿಟ್ಕೋ. ಅವು ನಮ್ಮನ್ನು ಗಲಿಬಿಲಿ ಪಡಿಸ್ತಾವ, ಅವು ನಮ್ಮನ್ನು ಭಯ ಪಡಿಸ್ತಾವ, ಅಷ್ಟೇ ಅವನಿಗೆ ಪರ್ಮಿಷನ್ ಇರೋದು. ನಾವೇನು ಮಾಡಬೇಕು? ಶೋಧನೆಯಲ್ಲೂ ಕೂಡ ನಾವು ಬಲ ಹೊಂದಬೇಕು. ಕರೆದಿರುವ ಆತನು ನಂಬಿಗಸ್ತನು, ಆತನ ಕೆಲಸ ಆತ ಮಾಡ್ಕಂತನ. ಇದು ಶೋಧನೆ ಎದಕ್ಕಪ್ಪ ಅಂತ ಹೇಳಿದ್ರೆ, ಪರೀಕ್ಷೆ ಬರೆದ್ರೇನೆ ನಾವು ಅದಕ್ಕೆ ಪ್ರತಿಫಲ ಹೊಂದುತ್ತೀವಿ. ಪರೀಕ್ಷೆ ಇಲ್ಲ ಅಂದಾಗ ನಮಗೆ ಉನ್ನತವಾದ ಪೊಸಿಷನ್ ಸಿಗ್ತದಾ? ಪರೀಕ್ಷೆ ಬರೆದ್ರಲ್ಲ ಸಿಗೋದು. ಮತ್ತೆ ಇದು ಪರೀಕ್ಷೆ. ಅನಾರೋಗ್ಯ ಅನ್ನೋದು ಒಂದು ಪರೀಕ್ಷೆ, ಭಯಂಕರವಾದ ಸಮಸ್ಯೆಗಳು, ಬಾಧೆಗಳು, ದುಃಖಗಳು, ನಿರಾಸೆ ಅನ್ನೋದು ಒಂದು ಪರೀಕ್ಷೆ, ಶತ್ರುಗಳು ಅನ್ನೋದು ಒಂದು ಪರೀಕ್ಷೆ. ಎದಕ್ಕಪ್ಪ ಅಂತ ಹೇಳಿದ್ರೆ, ಈ ಪರೀಕ್ಷೆದಲ್ಲಿ ನೀನು ನಿಂತ್ಕ, ಈ ಪರೀಕ್ಷೆದಲ್ಲಿ ನೀನು ನಾನು ಹಿಡ್ಕ, ನಾನು ನಿನ್ನ ಮೇಲೆ ಕೆತ್ತೀನಿ. ಆಮೇನ್. ನಾನು ನಿನ್ನ ಜಯಿಸುವಂತೆ ಮಾಡ್ತೀನಿ. ಎದಕ್ಕೆ ಇವೆಲ್ಲ ನಮಗೆ ಬರ್ತಾವ ಅಂತ ಹೇಳಿದ್ರೆ, ಶೋಧನೆಗಳು ಎದಕ್ಕೆ ತರಿಸ್ತಾನೆ ಅಂದ್ರೆ ನಾವು ಬಲ ಹೊಂದಕ, ನಾವು ಶಕ್ತಿ ಹೊಂದಕ. ಸಮಸ್ಯೆಗಳು ಬಂದಂಗೆಲ್ಲ ನಾವು ಬಲ ಹೊಂದ್ಕೊಂಡು ಓದ್ತಿರ್ಬೇಕು, ತಪ್ಪು ಬಲಹೀನರಾಗಬಾರ್ದು. ಬಲಹೀನರಾಗಿ ಬಂದ್ರೆ ಅರ್ಥ ಏನು ಗೊತ್ತಾ? ಇವಾಗ ಬಲಹೀನರಾಗ್ತೀವಿ, ನಾಳೆ ಸಮಸ್ಯೆ ತೀರತ್ತಂತೆ ಸಂತೋಷ ಪಡ್ತೀವಿ, ಮತ್ತೆ ಆಮೇಲೆ ಇನ್ನೊಂದು ಸಮಸ್ಯೆ ಬರ್ತಾವ, ಮತ್ತೆ ಅವು ಬಲಹೀನರಾಗ್ತೀವಿ, ಮತ್ತೆ ತೀರದ ಸಂತೋಷ ಬರ್ತಾವ. ಏನಾಗ್ತದೆ ಹೇಳು? ಆತ್ಮೀಯ ಜೀವಿತದಲ್ಲಿ ಇನ್ನು ಜೀವಿತ ಕಾಲವೆಲ್ಲ ಇನ್ನು ಅಷ್ಟೇ ಅಲ್ಲ ಕನೆಕ್ಟ್ ಆಗತ್ತ ದೇವರಿಗೆ ಆಗೋದಿಲ್ಲ. ಬಲ ಹೊಂದಬೇಕು, ಶಕ್ತಿ ಹೊಂದಬೇಕು, ದೇವ್ರಿಗೆ ಸನ್ನಿಹಿತರ ಆಗಬೇಕು. ಏನೇ ಸಮಸ್ಯೆಗಳು ಬರಲಿ, ಏನೇ ಬರಲಿ ಕದಲ್ಬಾರ್ದು, ದೃಢವಾಗಿ ನಿಂತ್ಕೋಬೇಕು. ಆಮೇಲೆ ಏನ್ ಬರ್ತಾವ ಬರಲಿ, ಏನಾಗ್ತದ ಆಗ್ಲಿ, ನಮ್ಮ ದೇವ್ರು ನಮಗೆ ಅದನ್ನಲ್ಲ. ನಮ್ಮ ದೇವ್ರು ನಮ್ಮ ಪಕ್ಷ ನಿಂತು ಯುದ್ಧ ಮಾಡ್ತಾನಲ್ಲ. ಶಕ್ತಿ ಯಾವಾಗಲೂ ನೋಡ್ರಿ, ಯೇಸು ಸ್ವಾಮಿ ಕೂಡ ನೆಕ್ಸ್ಟು ದೇವ್ರ ಪರಿಚಯ ಮಾಡ್ಬೇಕಂತೇಳಿ ಹೋಗ್ತಿರುವಾಗ ಯೇಸು ಸ್ವಾಮಿ ಫಸ್ಟ್ ಏನ್ ಮಾಡ್ತಾನೆ ಗೊತ್ತಾ? 40 ದಿನ ಉಪವಾಸ ಇರಕ್ ಹೋಗ್ತಾನೆ. ಇದಕ್ಕೆ ಹೋಗ್ತಾನೆ ಹೇಳು? ಉಪವಾಸ ಇದ್ದು ಇವಾಗ 40 ದಿನ ಉಪವಾಸ ಇದಕ್ಕ? ನೆಕ್ಸ್ಟ್ ದೇವ್ರ ಚಿತ್ತ ನೆರವೇರಿಸ್ಬೇಕು, ದೇವ್ರ ಉದ್ದೇಶ ನೆರವೇರಿಸ್ಬೇಕು, ದೇವರ ಒಂದು ಸಂಕಲ್ಪನ, ತಂದೆ ಸಂಕಲ್ಪ ನೆರವೇರ್ಸಕಲ್ಲ. ಹೌದಾ ಇಲ್ಲ? ಇದಕ್ಕ ಶಕ್ತಿ ಹೊಂದ್ಕನಾಗ
ಶಕ್ತಿನ ಹೊಂದ್ಕೋಬೇಕಂತ ಹೋಗ್ತಾನ. ಬಟ್ ಶಕ್ತಿನ ಹೊಂದ್ಕೋಬೇಕಂದ್ರೆ ನೀನ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಫಸ್ಟ್ ನೀನು ಶೋಧಿಸಲ್ಪಡ್ಬೇಕಂತ ಹೇಳ್ತಾನ. ಶೋಧಿಸಿದಾಗ ನಿಲ್ದಂಗ ನೀನ್ ಶಕ್ತಿನ ಹೊಂದೋದಿಲ್ಲ. ಯೇಸು ಸ್ವಾಮಿಗೆ ಅದೈತೆ. ಆ ಯೇಸು ಸ್ವಾಮಿನ ಪರಿಶುದ್ಧಾತ್ಮ ದೇವರು ಶೋಧಿಸಕ ಕರ್ಕೊಂಡು ಹೋಗೋಣ ಅಂತ ಐತೆ ಮತ್ತೆ ಸುವಾರ್ತದಲ್ಲಿ ನೋಡ್ರಿ. ಮತ್ತೆ ಸುವಾರ್ತೆ 4ನೇ ಅಧ್ಯಾಯ. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಎದಕ್ಕೆ ಒಯ್ದಾನ? ಸೈತಾನನಿಂದ ಶೋಧಿಸಲ್ಪಡಕ. ಅಂದ್ರೆ ಶೋಧನೆಯಲ್ಲಿ ನೀನು ಹೋದ್ರೇನೆ ನನ್ನ ಒಂದು ಸಂಕಲ್ಪನ, ನನ್ನೊಂದು ಚಿತ್ತ ನೀನು ನೆರವೇರ್ಸಕ್ ಆಗ್ತದೆ. ಈ ಶೋಧನೆ ಮಧ್ಯದಲ್ಲಿ ನೀನು ಹೋಗಿಲ್ಲಪ್ಪ ಅಂತ ಹೇಳಿದ್ರೆ ನೀನು ಆ ಒಂದು ಸಂಕಲ್ಪನ, ಆ ಒಂದು ಚಿತ್ತ ನೆರವೇರ್ಸಕ್ ಆಗೋದಿಲ್ಲ. ಇನ್ನು ಸ್ಟಾರ್ಟಿಂಗ್ಗೆ ಸೇವೆ ಮಾಡುವಂತ ಸ್ಟಾರ್ಟಿಂಗ್ ಅನುಭವದಲ್ಲೇ ಶೋಧನೆನ ಎದುರಿಸ್ಬೇಕು. ಫಸ್ಟ್ ಎದುರಿಸಿಲ್ಲ ಅಂತ ಹೇಳಿದ್ರೆ ಆ ಸಂಕಲ್ಪ ನೆರವೇರ್ಸಕ್ ಆಗೋದಿಲ್ಲ, ದೇವ್ರ ಉದ್ದೇಶ ನೆರವೇರ್ಸಕ್ ಆಗೋದಿಲ್ಲ. ನಮಗೇನು ಆತಂಕ ಬರಬಾರ್ದು, ನಮಗೇನು ಇಬ್ಬಂದಿ ಬರಬಾರ್ದು, ನಮಗೆಲ್ಲ ಸಾಫಿ ಇರ್ಬೇಕು, ಎಲ್ಲ ನಮಗೆ ಮಾರ್ಗಗಳು ತೆರಿತಾನೆ ಇರ್ಬೇಕು ಅಂತ ಹೇಳಿದ್ರೆ ಹಂಗ ಆಗೋದಿಲ್ಲ. ಅದು ನಾವು ನಡೀತಿರುವಾಗ ನಮಗೆ ಶೋಧನೆಗಳು ಬರ್ತಾವ, ನಾವು ನಡೀತಿರುವಾಗ ನಮಗೆ ಆತಂಕಗಳು ಬರ್ತಾವ, ನಾವು ನಡೀತಿರುವಾಗ ನಮಗೆ ಇಬ್ಬಂದಿಗಳು ಬರ್ತಿರ್ತಾವ. ಎದಕ್ ಬರ್ತಾವ ಅಂದ್ರೆ ಅದ್ರಾಗಿದೆ ನಮ್ಮನ್ನು ಬಲಪಡಿಸ್ಕೊಂತ ಓದಿರ್ತಾನ. ಶೋಧನೆಯಲ್ಲಿದ್ದಾನೆ ನಮ್ಮನ್ನು ಬಲಪಡಿಸೋದು ದೇವ್ರು. ಈ ಶೋಧನೆಯಲ್ಲಿ ಕೂಡ ಎಲ್ಲಿಗೆ ನಡೆಸ್ತಾನ? ಅರಣ್ಯದಲ್ಲಿ ನಡೆಸ್ತಾನ. ಅಂದ್ರೆ ಶೋಧನೆ ಮಧ್ಯದಲ್ಲಿ ನೀನು ಎಲ್ಲಿ ಕರ್ಕೊಂಡು ಹೋಗ್ತಾನೆ ಗೊತ್ತಾ? ಅರಣ್ಯ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ. ನನಗೆ ಅರಣ್ಯದಲ್ಲಿ ನಮಗೆ ದಾರಿ ಕಾಣೋದಿಲ್ಲ, ಸುತ್ತ ನಮಗೆ ಗುಡ್ಡಗಳಿರ್ತಾವ, ಮಾರ್ಗ ಎಲ್ಲಿ ನಮಗೆ ಕಾಣೋದೇ ಇಲ್ಲ, ಅಡವಿ ಜಂತುಗಳಿರ್ತಾವ, ಹುಳಿಗಳಿರ್ತಾವ, ಸಿಂಹಗಳಿರ್ತಾವ, ನಮ್ಮನ್ನು ಕಿತ್ಕೊಂಡು ತಿನ್ನುವಂತ ಪ್ರಾಣಿಗಳಿರ್ತಾವ, ವಿಷ ಸರ್ಪಗಳಿರ್ತಾವ. ಇಷ್ಟು ಎಲ್ಲಾ ಮಧ್ಯದಲ್ಲಿ ಅರಣ್ಯದಲ್ಲಿ ಎದಕ್ಕೆ ಕರ್ಕೊಂಡು ಹೋಗ್ತಾನೆ ದೇವರು? ಅವೆಲ್ಲ ಇರ್ತಾವ. ಅವೆಲ್ಲ ಇದ್ರು ಕೂಡ ನಾನು ನಿನಗೆ ಅಗ್ನಿಸ್ತಂಭವಾಗಿ, ನಾನು ನಿನ್ನ ಮೇಘಸ್ತಂಭವಾಗಿ, ನಾನೇ ನಿನಗೆ ಮಾರ್ಗವಾಗಿ ನಾನು ನಡೆಸ್ತೀನಪ್ಪ. ನಿನಗೆ ಎದಕ್ಕೆ ಬಾಧೆ, ನಿನಗೆ ಎದಕ್ಕೆ ಟೆನ್ಷನ್? ಅಲ್ಲ ದೇವ, ಮುಳುಗಳದಾವಲ್ಲ ಪ್ರಭು, ಆಮೇಲೆ ಮಾರ್ಗನೇ ಗೊತ್ತಿಲ್ಲಲ್ಲ ಪ್ರಭು. ಇಲ್ಲಿ ನೋಡಿದ್ರೆ ಚೋರುಗಳದಾವ, ಇಲ್ಲಿ ನೋಡಿದ್ರೆ ಹಾವುಗಳದಾವ, ಇಲ್ಲಿ ನೋಡಿದ್ರೆ ಸಿಂಹಗಳದಾವ, ನಾವ್ ಹೆಂಗಿಡ್ಬೇಕಪ್ಪ? ನಿನ್ನ ಚಪ್ಪಲಿ ಕೂಡ ಅರ್ಧೋಗೋದಿಲ್ಲ ಅಂತಾನೆ. ಆಮೇನ್. ನಿನ್ನ ಚಪ್ಪಲಿ ಕೂಡ ಅರ್ಧೋಗೋದಿಲ್ಲ, ನೀನು ಹಾಕಿರೋ ಬಟ್ಟೆ ಕೂಡ ಸವೆಯೋದಿಲ್ಲ. ಆಮೇನ್. ಏನ್ ವಾಗ್ದಾನ ಅದು ಅಸಲು? ಅಡವಿನಲ್ಲಿ ನಡೆದ್ರೆ ಕೂಡ ಚಪ್ಪಲಿ ಅರ್ಧೋಗಿಲ್ದೇನು? ಎಷ್ಟು ಮುಳುಗುಳಾಗಿ ನಡೀತಿರ್ತಾರ ಅವರು, ಎಷ್ಟು ಗುಡ್ಡಗಳು, ಎಷ್ಟು ಕಲ್ಲುಗಳು, ಅಂಥದ್ರಲ್ಲಿ ಕೂಡ ಅವ್ರ ಚಪ್ಪಲಿ ಅರ್ಧ ಇಲ್ಲ ಅಂತ, ಅವ್ರ ಬಟ್ಟೆಗಳು ಸೌದೆ ಇಲ್ಲ ಅಂತ. ಮತ್ತೆ ಇನ್ನಂಗೆ ನಡೆಸಿರ್ಬೋದು ದೇವರು. ಮತ್ತೆ ಎಲ್ಲಾನು ಕಡಿಮೆ ಮಾಡೋಣ, ಎಲ್ಲಾನ ಕಡಿಮೆ ಮಾಡೋಣ. ಅಸಲು ಮಾರ್ಗ ಇಲ್ದಿದ್ದ ಸ್ಥಿತಿನಲ್ಲಿ ಕೂಡ ಬಂಡೆನಾಗ ನೀರು ತೆಗೆದಾನ. ಆಮೇಲೆ ಅವ್ರಿಗೆ ಅಸಲು ಇಲ್ಲಿ ನೀರೇ ಸಿಗೋಲ್ದಲ್ಲ, ನಾವು ಸಾಯ್ತೀವನ್ನೋ ಪೊಸಿಷನ್ನಾಗ ಇದ್ರೆ ಕೂಡ ಬಂಡೆನಾಗಿದ್ದ ನೀರು ತೆಗೆದು ಕುಡಿರೋ. ನಾನು ಬಂಡೆನಾಗಿದ್ದ ನೀರು ಬರ್ತಾವ ಸಾಮಾನ್ಯವಾಗಿ. ಅಂದ್ರೆ ನನಗೆ ಅಸಾಧ್ಯವಾದದ್ದು ಯಾವುದಿಲ್ಲಪ್ಪ. ನೀನು ಎದಕ್ಕೆ ಟೆನ್ಷನ್ ಬೀಳ್ತಿ, ನೀನು ಎದಕ್ಕೆ ಗಾಬರಿ ಬೀಳ್ತಿ? ಹೆಂಗನ ಮಾಡಿ ನಾನು ನಿನ್ನ ದಾರಿ ತೇರ್ತೀನಿ, ನೀನು ಆಕಾಶದ ಕಡೆ ನೋಡು, ನೀನು ಮನ್ನ ಸುರಿಸ್ತೀನಿ, ಅಲ್ಲಲ್ಲಿದ್ದು ಕೂಡ ನಿನಗೆ ಆಹಾರ ಕಲಿಸ್ತೀನಿ. ಎಲಿಯ ಎಲ್ಲೋ ಕುತ್ಕಿದ್ರೆ ಕಾಕಿಲಿದ್ದ ಕಲಸನ, ಕಾಕಿಲಿದ್ದ ಆಹಾರ ಬಂದಿದೆ ನೋಡ್ರಿ, ಅಲ್ಲೆಲ್ಲ ಕರುವೈತಾ ಇಲ್ಲ. ಮತ್ತೆ ಈ ಕಾಕಿಗೆ ಮಟನ್ ಎಲ್ಲ ಸಿಕ್ಕಿರ್ಬೋದು, ರಾಜಗೃಹದಲ್ಲೇ ಸಿಕ್ಕಿದ್ರೆ ಹೌದಲ್ಲ, ರಾಜನ ಗೃಹದಲ್ಲೇ ಸಮೃದ್ಧಿ ಇರ್ತೀನಿ, ಎಲ್ಲ ಕರುವೆ ಇನ್ನ. ಶತ್ರುತಲ್ಲಿ ಇರೋದನ್ನೇ ತಗೊಂಬಂದು ಪೋಷಿಸ್ತಾನ ದೇವ್ರು. ಆಮೇನ್. ಹಲ್ಲೆಲೂಯಾ. ಯಾವ ಶತ್ರು ಸಾಯಿಸ್ಬೇಕಂತ ನೋಡ್ತಾನೋ, ಯಾವ ಶತ್ರು ಇವ್ನು ಸಿಗ್ಬೇಕು, ಯಾವ್ದ್ರಾಗ ಸಿಗ್ತಾನ, ಎಲ್ಲಿ ಸಿಗ್ತಾನ ಅಂತೇಳಿ ಹುಡುಕ್ತಾನೋ, ಅವನು ಶತ್ರುಲಿದ್ದಾನೆ ಪೋಷಿಸ್ತಾನ. ಆಮೇನ್. ನೋಡ್ರಿ ದೇವ್ರು ಎಷ್ಟು ನಂಬಿಗಸ್ತಾನೆ ಹೇಳ. ಮತ್ತೆ ಇನ್ನೊಂದು ಏನ್ ಮಾಡ್ತಾನೆ ಗೊತ್ತಾ? ಅಸಲು ಎಂತ ವ್ಯಕ್ತಿತ್ವದಲ್ಲಿ ಕಲಿಸ್ತಾನಂದ್ರೆ ಏಲಿಯನ ವಿಧವೆದಲ್ಲಿ ಕಲಿಸ್ತಾನ. ಆಕಿಗೆ ಏನಿರೋದಿಲ್ಲ, ಆಕಿಗೆ ದಿಕ್ಕಿಲ್ಲ. ಇನ್ನೊಂದು ರೊಟ್ಟಿ ಮಾಡ್ಕೊಂಡು ಆ ರೊಟ್ಟಿನ ತನ್ನ ಮಗ ತಿಂದು ಸತ್ತೋಗ್ಬೇಕಂತೇಳಿ ತಾನಿರ್ತಾಳ. ಆಕಿಂದ ಎಂಡ್ ಸ್ಥಿತಿ ಆಕಿಂದೇ ಇನ್ನ ಮುಗೀತು, ಇನ್ನು ಜೀವಿತನೇ ಮುಗಿದು. ಆಕಿಂದ ಎಂಡ್ ಕಾರ್ಡ್ ಹಾಕೊಂಡು ಕುತ್ಕೊಂಡಲ್ಲ ಆಕಿ. ನನ್ನ ಜೀವಿತ ಮುಗೀತು, ನನ್ನ ಮಗ ಕೂಡ ಇನ್ನು ಆಗೈತು ಕರು, ನನ್ನ ಮಗ ಸಾಯ್ತಾನೆ, ನಾನು ಸಾಯ್ತೀನಿ ಅಂತೇಳಿ ತಾನು ಫಿಕ್ಸ್ ಆಗ್ಬಿಟ್ಟಲ್ಲ. ಅಂತಾಗಿಂತ ಕಲಿಸ್ಯಾನ ದೇವ್ರು. ಈಗ ಈ ಏಲಿಯನ ಪೋಷಿಸ್ಬೇಕಂದ್ರೆ ಯಾರ್ದ ಕಲಿಸ್ಬೇಕು? ಸಮೃದ್ಧಿ ಇರೋರ್ದಲ್ಲಿ ಕಲಿಸ್ಬೇಕು. ಎಲಿಯಾ, ನಾನೊಂದು ಮನೆ ಹೇಳ್ತೀನಿ, ಆ ಮನೆಗೆ ಹೋಗು, ಅಲ್ಲಿ ಸಮೃದ್ಧಿ ಐತೆ, ನೀನು ಸ್ವಲ್ಪ ದಿನ ಅಲ್ಲಿರು,
ನಾನು ಹೇಳೋವರೆಗೆ ನೀನು ಅಲ್ಲಿ ಸಮೃದ್ಧಿಯಾಗಿರು ಅಂತ ಕಲಿಸ್ಬೇಕಲ್ಲ ದೇವ್ರು. ಹಂಗ್ ಕಲಿಸಿಲ್ಲ. ಆಕಿಗೆ ದಿಕ್ಕಿಲ್ಲ. ಹೋಗಿ ಕೇಳ್ತಿದ್ರೆ ರೊಟ್ಟಿ ತಾಮ ಅಂತ ಹೇಳ್ತಿದ್ರೆ ನಾನು ನನ್ನ ಮಗ ತಿಂದು ಸಾಯ್ಬೇಕು ಅನ್ಕೊಂತಿದ್ರೆ ಅದ್ರಾಗೆ ಸ್ವಲ್ಪ ತಾಮ ಅಂತ ಹೇಳ್ತಾನೆ ಮತ್ತೆ ಆಯ್ತಾ. ಆಕಿ ಹೆಂಗಾಗಿರ್ಬೇಕು ಹೇಳು. ನನ್ನ ಮಗುಗೆ ನನಗೆ ಇಲ್ದಂಗೆ ನಾವಿದೀವಿ, ಸೆಂಟ್ರಿಗೆ ಇದು ಬಂದು ಕೇಳ್ತಾನಲ್ಲ ಅಂತ. ಅವಾಗ ಏನಂತ ಹೇಳ್ತಾನೆ ಗೊತ್ತಾ, ನಿನ್ ರೊಟ್ಟಿನಲ್ಲಿರೋಂಥ ಹಿಟ್ಟು ಖಾಲಿ ಆಗೋದಿಲ್ಲ, ನೀನು ಎಣ್ಣೆದಲ್ಲಿರೋಂಥ ಎಣ್ಣೆನೂ ಖಾಲಿ ಆಗೋದಿಲ್ಲ. ತಾನು ಇರೋವರೆಗೆ ಅದು ಸಮೃದ್ಧಿಯಾಗಿ ಬರ್ತಾನೆ ಇರ್ತದೆ. ಆಮೇಲೆ ಎಂತೆಂಥ ಮಾರ್ಗದಲ್ಲಿ ನಡೆಸ್ತಾನೆ ಹೇಳು. ನಮ್ಗೆ ಏನ್ ಅನ್ಸುತ್ತೆ ಹೇಳು, ಇಲ್ಲಿ ಏನೈತಪ್ಪ, ಹೆಂಗಪ್ಪ ನಮ್ಮ ಜೀವಿತ ಹೆಂಗ್ ಪೋಷಿಸಲ್ಪಡ್ತದೆ, ಹೆಂಗ್ ನಡೆಯುತ್ತೆ, ಹೆಂಗಾತವ ಸುತ್ತ ನೋಡು ಶತ್ರುಗಳು. ಮತ್ತೆ ಏನೇನ್ ಇಡೋದು, ಆ ಶತ್ರುಗಳ ಮಧ್ಯದಲ್ಲೇ ಇಡೋದು. ಶತ್ರುಗಳ ಮಧ್ಯದಲ್ಲೇ ಇಡ್ತಾನ, ಶತ್ರುಗಳಿದ್ದಾನೆ ನಮ್ಮನ್ನ ಪೋಷಿಸ್ತಾನ, ಶತ್ರುಗಳಲ್ಲೇ ನಮ್ಮನ್ನ ಏನಿಲ್ದೋರ್ತಲ್ಲಿ ಕೂಡ ದೇವರು ಅಲ್ಲಿ ಕಳಿಸಿ ಕೂಡ ಅಲ್ಲಿ ಕೂಡ ದೇವರು ನಮ್ಮ ನಡೆಸ್ತಾರೆ. ಅಂದ್ರೆ ನಮ್ಗೆ ಇಲ್ಲಿ ದೇವ್ರು ಏನ್ ಹೇಳ್ತಾನಂದ್ರೆ, ನೀನ್ ಎಲ್ಲನ ಇರು, ಇಂಥಲ್ಲಿ ಇದ್ರೆ ಮಾತ್ರ ನೀನ್ ಚೆನ್ನಾಗಿರ್ತೆ ಅಂತ ನೀನ್ ಅನ್ಕೋಬೇಡ. ನೀನ್ ಯಾವ ಸ್ಥಿತಿನಾಗೇನ ಇರಪ್ಪ, ನೀನ್ ಎಂಥ ಸ್ಥಿತಿನಾಗೇನ ಇರು, ನಾನು ಸಮೃದ್ಧಿ ಕೊಡ್ತೀನಿ ಅಂತಾನ. ಆಮೇಲೆ ನೀನ್ ಎಂಥ ಒಂದು ಪೊಸಿಷನ್ ಆಗೇನ ಇರು, ನಾನು ಅಲ್ಲಿ ಕೂಡ ನೀನು ಪೋಷಿಸ್ತೀನಿ ಅಂತಾನೆ. ದಿಕ್ಕಿಲ್ಲದೆ ಅರಣ್ಯದಲ್ಲಿ ನೀನು ಇರು, ಅಲ್ಲಿ ಕೂಡ ನೀನು ಆಹಾರ ಕಲಿಸ್ತೀನಿ ಅಂತಾನ. ಅದು ದೇವ್ರ ತಲೆ ಇರುವಂತ ನಾವು ನಡೆಯುವಂತ ಪ್ರಯಾಣ. ಅದು ಆತ ನಮಗೆ ಕೊಡ್ತಿರೋಂಥ ಭರವಸೆ. ಅದ್ರ ಅಪವಾದ ಏನ್ ಮಾಡ್ತಾನೆ ಹೇಳು, ಏನಾಗ್ತತೆ ಏನಿಲ್ಲ, ಅರೇ ನನ್ನ ಜೀವಿತ ಏನು, ಮುಂದೆ ಭವಿಷ್ಯತ್ತೇನು ಏನು, ಇವೆಲ್ಲ ಏನ್ ಮಾಡ್ತಾವೆ ಹೇಳು, ನಮ್ಮನ್ನ ದೇವರಿಂದ ದೂರ ಮಾಡಿ ಲೋಕದಲ್ಲಿ ನಾವು ನೋಡುವಂತ ಮಾಡ್ತಾನ ಅವನು. ನೀನ್ ಏನ್ ಮಾಡ್ಬೇಡ, ನೀನ್ ಜಸ್ಟ್ ದೇವ್ರ ಸನ್ನಿಧಿಯಲ್ಲಿ ಕುದುಗ, ಅಲ್ಲಿ ನಂಬಿಗಸ್ತನಾಗಿರೋ, ನಾನು ಕಾಕಿಲಿದ್ದಾಗಲೂ ಕೂಡ ನಾನು ನಿನ್ನ ನಾನು ಪೋಷಿಸ್ತೀನಿ. ಟೆನ್ಷನ್ ಬಿಡ್ಬೇಡ, ಗಾಬರಿ ಬಿಡ. ಶತ್ರುಗಳ್ದಾಗ ಟೆನ್ಷನ್ ಬಿಡ್ಬೇಡ. ಆ ಶತ್ರುಗಳ್ದಲ್ಲಿ ಕೂಡ ನಾನು ನಿನ್ನ ಪೋಷಿಸ್ತೀನಿ. ಅವ್ರು ಕೂಡ ಬಂದು ನಿನ್ನ ಹತ್ರ ಬಂದು ಸಾಷ್ಟಾಂಗ ಪಡುವಂತೆ ಮಾಡ್ತಾನ ದೇವ್ರು. ಆಮೇನ್.